ಅವರು ಒಂದು 2-3 NGOಗಳ ಹೆಸರುಗಳಿದೆ. ಅವ್ರುಗಳು ಈ ಡಾಗ್ ಕೆನಲ್ಗಳಿಗೆ ಹೋಗುವಂಥದ್ದು, ಅಲ್ಲಿ ಹರಾಜು ಮಾಡೋವಂಥದ್ದು, ಸಾಕಷ್ಟು ಥ್ರೆಟ್ಗಳು ಮಾಡೋವಂಥ ಕೆಲಸಗಳು ಮಾಡ್ತಾಯಿದ್ರು. 2022 ನವಂಬರ್ ಅಕ್ಟೋಬರ್ ಟೈಮಲ್ಲಿ ಬೆಂಗಳೂರಲ್ಲಿ ಒಂದಷ್ಟು ಅಂಗಡಿಗಳನ್ನ ರೇಡ್ ಮಾಡಿದ್ರು. ಒಂದು ಅವರಲ್ಲಿ ಗೊಂದಲ ಇದೆ, ಅವ್ರ ಬೇಳೆ ಬೇಯಿಸ್ಕೊಳಕ್ಕೆ ಇದೇನೋ ಮಾಡ್ತಾ ಇರ್ತಾರೆ. ಏಂತಕ್ಕೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಮಾಡಿರೋದೇ ಉದ್ದೇಶ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆಕ್ಟ್ ಮೇಲೆ. ಸೊ ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ AWB ಅವರ ಕರ್ತವ್ಯ ಆಗ್ತದೆ ಆ ಪರ್ಟಿಕ್ಯುಲರ್ ಪ್ರಾಣಿನ, ಅದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಹಸು ಆಗಿರ್ಬೋದು, ಕೋಳಿ ಆಗಿರ್ಬೋದು, ಏನು ಬೇಕಾಗಿರ್ಬೋದು, ಆ ಪ್ರಾಣಿನ ಉಳಿಸುವಂಥದ್ದು, ಆ ಒಂದು ಕ್ರೂಯಲ್ಟಿನ ಸ್ಟಾಪ್ ಮಾಡೋವಂಥ ಜವಾಬ್ದಾರಿ AWB ಆಗಿರ್ತದೆ. ನಾನು ಕೇಳೋ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಏನಿದೆ ಅದು ಯಾವುದೇ ಥರ ರೂಲ್ಸ್ ಮಾಡೋದಕ್ಕೆ ಅಗತ್ಯ ಇರಲಿಲ್ಲ. ಅಂದರೆ ಡಾಗ್ ಬ್ರೀಡರ್ ಅವ್ನು ಹಿಂಗೆ ಇರಬೇಕು, ಪೆಟ್ ಶಾಪ್ ಅವ್ನು ಹಿಂಗೆ ಇರಬೇಕು ಅನ್ನೋಂಥದ್ದು ಏನು ಅಗತ್ಯ ಇರಲಿಲ್ಲ. ಬಟ್ ಇದು ನಾನು ಹೇಳೋದ್ನಲ್ಲ, ಪ್ರತಿ ಸರಿ ಅದನ್ನು ಹೇಳಿದೆ, ಇದರಿಂದ ಯಾವುದೋ ಒಂದು ಕಾಣದ ಕೈ ಇದೆ ಸರ್, ಯಾವುದೋ ಕಾಣದ ಶಕ್ತಿ, ಏನೋ ಕಣ್ಣು ಕಾಣಿಸ್ತಿದಾರೋ ಅಂತ ಶಕ್ತಿ ಇದೆ, ಅದು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೆ ಇದೇನೇನೋ ಮಾಡ್ತಾ ಇದ್ದಾರೆ. ಬಟ್ ಇವತ್ತೆಲ್ಲ ನಾಳೆ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಾಗ್ತದೆ, ಬೆಳಕಿಗೆ ಬಂದೇ ಬರ್ತಾರೆ ಯಾರು ಇದ್ರ ಹಿಂದೆ ಇರೋವಂಥ.